ಆತ್ಮೀಯ ವಿದ್ಯಾರ್ಥಿಗಳೇ, ರೇ ಆಪ್ಟಿಕ್ಸ್ ಅಲ್ಲೇ ಇನ್ನೊಂದು ಪಾರ್ಟ್ ಅನ್ನು ಡಿಸ್ಕಸ್ ಮಾಡೋಣ. ಅಂದ್ರೆ ನಿಮ್ಮ ಸೆಕೆಂಡ್ PU 2024 ಎಕ್ಸಾಮ್ಗೆ ಏನು ಹಾಟ್ಸ್ ಕ್ವಶನ್ಸ್ ಕೇಳ್ಬೋದು. ಇವತ್ತು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಈ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ಪ್ರಾಬ್ಲಮ್ ತಗೋಣ. ಒಂದು ಪ್ರಾಬ್ಲಮ್ ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ ಬೇರೆ ಬೇರೆ ವೆರೈಟಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಈ ಅರಾ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಅಂದ್ರೆ ಪ್ರಿಸಮ್ ಅನ್ನ ನಾವು ಯಾವ ಮಟೀರಿಯಲ್ ಇಂದ ಮಾಡಿದ್ವಿ, ಟ್ರಾನ್ಸ್ಪರೆಂಟ್ ಮಟೀರಿಯಲ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಫಾರ್ಮುಲಾ. ಇದು ಡೆರಿವೇಶನ್ 5 ಮಾರ್ಕ್ಸ್ ಗೆ ನೀವೆಲ್ಲ ತುಂಬಾ ಸರಿ ಹಿಂದಿನ ಎಕ್ಸಾಮ್ಗಳಲ್ಲಿ ಕಲ್ತಿದ್ದೀರಿ. ಸೊ ಅದರ ಅಗತ್ಯ ಇಲ್ಲ, ಫಾರ್ಮುಲಾ ನೋಡಿದ್ರೆ ನೆನಪಾಗುತ್ತೆ ನಿಮ್ಗೆ. ಯೂಶಲಿ ಪ್ರಿಸಮ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋ ಕೆಲವೊಂದು ವಿಚಾರ ಇದೆ. ಅಂದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬಂದಾಗ ನಾವು ಹೇಗೆ ಅದನ್ನ ತಿಳ್ಕೋಬೇಕು, ಅದೇನ್ ಕೇಳ್ತಾ ಇದ್ದಾರೆ, ಏನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಯೂಶಲಿ ನಾವು 3 ಸೈಡ್ಸ್ ಅಂದ್ರೆ ಸೆಕ್ಷನ್ ಆಫ್ ದ ಪ್ರಿಸಮ್ ತಗೊಂಡಾಗ ನಾವು ABC ಅಂತಾನೆ ಮಾರ್ಕ್ ಮಾಡ್ತೀವಿ. ಇಲ್ಲಿ ಯಾವುದೇ ಆ ರೀತಿ ಚೇಂಜ್ ಮಾಡೋದು, ಯಾವ್ದೋ ಎ ಅನ್ನ ಎಲ್ಲೊಂದ್ ಕಡೆ ತಗೊಳ್ಳೋದು, ಎ ಅನ್ನ ಯಾವ ವರ್ಟೆಕ್ಸ್ ತಗೊಂಡಿದ್ವಿ ಡಯಾಗ್ರಾಮ್ ಅಲ್ಲೂ ಎಲ್ಲ ಕಡೆನೂ ಅದನ್ನೇ ಯೂಸ್ ಮಾಡ್ತಾರೆ. ಸೊ ಈಗ ಎ ಅನ್ನೋದಕ್ಕೆ ನಾವು ಆಂಗಲ್ ಆಫ್ ದ ಪ್ರಿಸಮ್ ಅಂತ ಕರಿತೀವಿ. ಇಲ್ಲಿ ಯಾವ ಆಂಗಲ್ ಇರುತ್ತೋ ಅದಕ್ಕೆ ನಾವು ಆಂಗಲ್ ಆಫ್ ದ ಪ್ರಿಸಮ್ ಅಂತ ಕರಿತೀವಿ. ಸೊ ಇಲ್ಲಿ ನೆನಪಿರ್ಲಿ, ಫಾರ್ ಇಕ್ವಿಲ್ಯಾಟರಲ್ ಪ್ರಿಸಮ್ ಅಂತ ವರ್ಡ್ ಬಂತು ನಿಮ್ ಕ್ವಶನ್ ಅಲ್ಲಿ. ಇಕ್ವಿಲ್ಯಾಟರಲ್ ಪ್ರಿಸಮ್ ಅಂತ ಬಂದ್ರೆ ಸೊ ಡೆಫಿನೆಟ್ ಇದು ಅವ್ರು ಹೇಳೋದು ಬೇಡ, ಅಂಡರ್ಸ್ಟುಡ್. ಎ ಇಸ್ ಈಕ್ವಲ್ ಟು 60 ಡಿಗ್ರಿ, ಆಂಗಲ್ ಆಫ್ ದ ಪ್ರಿಸಮ್ 60 ಡಿಗ್ರಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಆಂಗಲ್ ಕೊಡ್ಲಿಲ್ಲ ಅಂತ ಅನ್ಕೋಬಾರ್ದು. ಇಕ್ವಿಲ್ಯಾಟರಲ್ ಪ್ರಿಸಮ್ ಅಂದಾಗ ಸೊ ದಟ್ ಈಸ್ ಎ ಇಸ್ ಈಕ್ವಲ್ ಟು 60 ಡಿಗ್ರಿ. ಇನ್ನು ಈ AB ಮತ್ತು AC ಇದೆಯಲ್ಲ, ಇದಕ್ಕೆ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಕರೀತಾರೆ. ಯೂಶಲಿ ರೇ ಏನಾಗುತ್ತೆ ಅಂದ್ರೆ ಈ AB ಇರ್ಬೋದು ಇಲ್ಲ AC ಇರ್ಬೋದು, ಅಲ್ಲಿಂದ ಎಂಟರ್ ಆಗುತ್ತೆ. ಸೊ ಒಂದ್ ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಬರೋದ್ರಿಂದ ರಿಫ್ರಾಕ್ಷನ್ ಆಗುತ್ತೆ. ಮತ್ತೆ ಪ್ರಿಸಮ್ ಇಂದ ಹೊರಗಡೆ ಬರುವಾಗಲೂ ಒಂದ್ ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ರಿಫ್ರಾಕ್ಷನ್ ಆಗುತ್ತೆ. ಸೊ ಇಲ್ಲಿ ನಾವು ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಯೂಶಲಿ ಮಿನಿಮಮ್ ಡಿವಿಯೇಷನ್ ಅಂತ ಕರಿತೀವಿ. ನೋಡಿ, ಮಿನಿಮಮ್ ಡಿವಿಯೇಷನ್ ಅನ್ನೋದ್ರ ಇದು ನೆನ್ಪಿಟ್ಕೊಳ್ಳಿ. BC ಅನ್ನೋದು ಇದೆಯಲ್ಲ, ಇದಕ್ಕೆ ನಾವು ಬೇಸ್ ಆಫ್ ದ ಪ್ರಿಸಮ್ ಅಂತ ಕರಿತೀವಿ. ಈ ಮಿನಿಮಮ್ ಡಿವಿಯೇಷನ್ ದಲ್ಲಿ ರೇ ಪ್ರಿಸಮ್ ನ ಒಳಗಡೆಗೆ ಬೇಸ್ಗೆ ಪ್ಯಾರಲಲ್ ಆಗಿರುತ್ತೆ. ಯಾವ ಕಂಡೀಷನ್? ಮಿನಿಮಮ್ ಡಿವಿಯೇಷನ್ ಇದ್ದಾಗ ಬೇಸ್ಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಈ ಸೆಂಟೆನ್ಸ್ ಯಾಕೆ ಹೇಳ್ತಾ ಇದೀನಿ ಮತ್ತೆ ಎರಡನೇ ಸರಿ ಅಂದ್ರೆ ಆ ತರನೂ ಕ್ವಶನ್ಸ್ ಕೇಳ್ತಾರೆ. ರೇ ಇನ್ಸಿಡೆಂಟ್ ಆನ್ ಒನ್ ಫೇಸ್ ಆಫ್ ಎ ಪ್ರಿಸಮ್ ಆಫ್ಟರ್ ರಿಫ್ರಾಕ್ಷನ್ ಇಟ್ ಪಾಸಸ್ ಥ್ರೂ ದ ಪ್ರಿಸಮ್ ಪ್ಯಾರಲಲ್ ಟು ದ ಬೇಸ್ ಅಂತ ಹೇಳ್ತಾರೆ. ಸೊ ಅವಾಗ ಡಿವಿಯೇಷನ್ ಫೈಂಡ್ ಔಟ್ ಮಾಡಿ ಅಂದ್ರೆ ಮಿನಿಮಮ್ ಡಿವಿಯೇಷನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಫಾರ್ಮುಲಾಗೆ ಸಂಬಂಧಪಟ್ಟ ಹೇಳೋದಾದ್ರೆ ಒಂದು ಪ್ರಿಸಮ್ ಇಸ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಂ. ಸೊ ಏರ್ ಮೀಡಿಯಂ ಅಲ್ಲಿ ಇಟ್ಟಾಗ ಫಾರ್ಮುಲಾ ಯಾವುದು ಅನ್ನುವಂಥದ್ದು ಸಿಂಪಲ್. M is equal to sin A plus dm by 2 whole divided by sin A by 2. ಸೊ ಈ ಫಾರ್ಮುಲಾ ಬರೆಯುವಾಗ ಫಸ್ಟ್ ರೈಟ್ ಸೈಡ್ ಇಂದ ಬರ್ಕೊಂಡ್ಬಿಡಿ. ಯಾವುದು? ಈ sin A plus dm ಡಿವೈಡ್ ಬೈ 2 ಹೋಲ್ ಡಿವೈಡ್ ಬೈ sin A by 2 ಅಂತ ಬರ್ಕೊಳ್ಳಿ. ಆಮೇಲೆ ಏನ್ ಮಾಡಿ, ಈ ಕಡೆ n ಅಂತ ಬರೀ ಲೆಫ್ಟ್ ಸೈಡ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಫಾರ್ಮುಲಾ 1 ಮಾರ್ಕ್ಸ್ ಇರುತ್ತೆ. ನೀವು n ಈ ಮೇಲ್ಗಡೆ ಬರ್ದು n is equal to ಇದಕ್ಕೆ ಬರುತ್ತೆ, ಇದು ಡಿವೈಡ್ ಬೈ ಎಲ್ಲೋ ಒಂದ್ ಕಡೆಗೆ ಇರುತ್ತೆ. ಸೊ ಹಾಗಾಗ್ಬಾರ್ದು. ನೋಡೋಕದು ನೀವು ಬರ್ದಿದ್ದು ನಿಮ್ಮ ಮನಸ್ಸಲ್ಲಿ ಆನ್ಸರ್ ಸರಿ ಇದೆ, ಬಟ್ ಅದರ ಪ್ರೆಸೆಂಟೇಷನ್ ನೋಡೋರಿಗೆ ರಾಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳಿ. ಓಕೆ, ಸೊ n ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್. ಇಲ್ಲಿ dm ಅನ್ನೋದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಸೊ dm ಅನ್ನೋದು ಮಿನಿಮಮ್ ಡಿವಿಯೇಷನ್. ಇವೆಲ್ಲ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಅಥವಾ ಫೈಂಡ್ ಔಟ್ ಮಾಡಿ ಅಂತಾರೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಏನಾಗುತ್ತೆ, ಎ ಅನ್ನೋದು ಆಂಗಲ್ ಆಫ್ ದ ಪ್ರಿಸಮ್. ಇಲ್ಲಿ ಎ ಅನ್ನೋದು ಇರ್ತಿಯಲ್ಲ, ಅದನ್ನ ಆಗ್ಲೇ ಹೇಳಿದ್ದೀನಿ ನಾನು. ಒಂದ್ ವೇಳೆ ಆಂಗಲ್ ಅನ್ನ ಕೊಟ್ರೆ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲ ಇಕ್ವಿಲ್ಯಾಟರಲ್ ಪ್ರಿಸಮ್ ಅಂತ ಹೇಳಿದ್ರೆ A is equal to 60 ಡಿಗ್ರಿ ಅಂತ. ಸೊ ಒಂದು ಪ್ರಿಸಮ್ ಇಸ್ ಪ್ಲೇಸ್ಡ್ ಇನ್ ಅದರ್ ಮೀಡಿಯಂ. ಏನ್ ಮಾಡ್ತಾರೆ, ಪ್ರಿಸಮ್ ಅನ್ನ ಒಂದು ವಾಟರ್ ಮೀಡಿಯಂ ಮುಗಿಸ್ಬಿಡ್ತಾರೆ ಅದ್ರಲ್ಲಿ. ಅವಾಗ ಏನಾಯ್ತು, ರೇ ಏನಾಗುತ್ತೆ ಅವಾಗ ವಾಟರ್ ಮೀಡಿಯಂ ಇಂದ ಪ್ರಿಸಮ್ ಬರುತ್ತೆ. ಫಸ್ಟ್ ಮೀಡಿಯಂ ಯಾವುದು? ವಾಟರ್ ಮೀಡಿಯಂ. ಸೆಕೆಂಡ್ ಮೀಡಿಯಂ ಪ್ರಿಸಮ್ ಆಯ್ತು. ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ ಕೇಳಿದ್ರೆ, ಈ ಮೀಡಿಯಂ 1 ಅನ್ನೋದನ್ನ N1 ಅಂತ ಕರಿತೀವಿ. ಅಂದ್ರೆ ವಾಟರ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಥವಾ ಯಾವ್ದೋ ಒಂದು ಲಿಕ್ವಿಡ್ ಅನ್ಕೊಳ್ಳಿ, ಅದು N1 ಆಗುತ್ತೆ. ಫಸ್ಟ್ ರೇ ಅಲ್ಲಿಂದ ಬರುತ್ತಲ್ವಾ. ಸೊ ನೆಕ್ಸ್ಟ್ ಪ್ರಿಸಮ್ ಎಂಟರ್ ಆಗುತ್ತೆ. ಹಾಗಾಗಿ ಸೆಕೆಂಡ್ N2, ಸೆಕೆಂಡ್ ಮೀಡಿಯಂ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಪ್ರಿಸಮ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಆಗುತ್ತೆ. ಹಾಗಾಗಿ ಆ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಈ ರೀತಿ ಮಾಡಿಫೈ ಆಗುತ್ತೆ. N2 by N1 is equal to sin A plus dm by 2 whole divided by sin A by 2. ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಇಲ್ಲಿ n ಬದಲು N2 by N1 ಬರುತ್ತೆ. ಸೊ ಈಗ ನೀವು ಕೇಳಬಹುದು, ಫಸ್ಟ್ ಫಾರ್ಮುಲಾದಲ್ಲಿ ಯಾಕೆ n ಮಾತ್ರ ಇಟ್ಟಿದ್ರಿ? ಅದು ಒಂದು ಮೀಡಿಯಂ ಇಂದ, ಏರ್ ಮೀಡಿಯಂ ಇಂದ ಬರ್ತಾ ಇದೆ. ಸೊ ಯೂಶಲಿ ನಾವು ಆಲ್ಮೋಸ್ಟ್ ಆಲ್ ಕೇಸ್ಗಳಲ್ಲಿ ಏರ್ ಮೀಡಿಯಂ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ 1 ಅಂತ ತಗೋತೀವಿ. ಹಾಗಾಗಿ ಅದನ್ನು ಬರೆಯೋ ಅಗತ್ಯ ಇಲ್ಲ ಅಂತೇಳಿ ಇಷ್ಟೇ ಇರೋದು. ಇಲ್ಲಿ N1 ಎಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್ ಮೀಡಿಯಂ ಯಾವುದೇ ಇರ್ಬೋದು. ಎಲ್ಲಿ ಪ್ರಿಸಮ್ ಅನ್ನ ನೀವು ಅದರಲ್ಲಿ ಮುಳುಗಿಸಿ ಅಂದ್ರೆ ಏನರ್ಥ, ಆಗ ನೀವು ಅಲ್ಲಿ ಅದಕ್ಕೆ ರೇ ಪಾಸ್ ಮಾಡ್ತೀರಿ. ಆಂಗಲ್ ಆಫ್ ದ ಪ್ರಿಸಮ್ ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ. ಬಟ್ ಯಾವಾಗ ನೀವು ಆ ಪ್ರಿಸಮ್ ಅನ್ನ ಬೇರೆ ಲಿಕ್ವಿಡ್ ಅಲ್ಲಿ ಇಡ್ತೀರಿ ಅಂದ್ರೆ ಪ್ರಿಸಮ್ ನ ಔಟ್ ಸೈಡ್ ಮೀಡಿಯಂ ಬೇರೆ ಆಗುತ್ತೋ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇದೆಲ್ಲ ಚೇಂಜ್ ಆಗುತ್ತೆ. ನೋಡೋಣ ಮುಂದೆ ಗೊತ್ತಾಗುತ್ತೆ. N2 ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಅಂತ. ಓಕೆ,
ಸೊ ಈಗ ನೇರವಾಗಿ ನಾವು ಪ್ರಾಬ್ಲಮ್ ಬರೋಣ. ನೋಡಿ, ನಾನು ಹೇಳಿದ್ದೀನಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಪ್ರಾಬ್ಲಮ್ ಇಟ್ಕೊಂಡು ಎಲ್ಲ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ ಅಂತ ಹೇಳಿ. ಸೊ ನಿಮ್ಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಈಗ ಫಸ್ಟ್ ಏನು ಕೇಳಿದ್ರೆ an equilateral prism produces angle of minimum deviation of 40 degree ಅಂತ ಇದೆ. Find the refractive index of the material of the prism. Also calculate the angle of incidence. ನಿಮಗೆ n ಫೈಂಡ್ ಔಟ್ ಮಾಡಿ ಮತ್ತೆ i ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ, ಸ್ಮಾಲ್ i. ಓಕೆ, ಯೂಸ್ ಮಾಡೋ ಫಾರ್ಮುಲಾ ಅದೇ ಇದೆ. ಇದು ಏನು ಬೇರೆ ಅದು ಮೀಡಿಯಂ ಅಲ್ಲಿ ಇಟ್ಟಿದೀವಿ ಹಾಗೆ ಏನೂ ಇಲ್ಲ. ಹಾಗಾಗಿ m is equal to sin a plus dm by 2 sin a by 2 ಅದೇ ಫಾರ್ಮುಲಾ ಇರುತ್ತೆ. ಈಗ ಇಕ್ವಿಲೇಟರಲ್ ಪ್ರಿಸಮ್ ಅನ್ನೋ ವರ್ಡ್ ಬಂದಿರೋದ್ರಿಂದ ನಾವೇನಂತೀವಿ a is equal to 60 ಡಿಗ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಕೇಳಿದ್ರೆ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಡಿವಿಯೇಷನ್, ಮಿನಿಮಮ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ 40 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 60 plus 40 divided by 2 ಅಂಡ್ sin a by 2 ಇರೋ ಜಾಗದಲ್ಲಿ 60 by 2 ಆಯ್ತು ಅಲ್ವಾ. ಸೊ 60 plus 40 by 2 ಮಾಡಿದ್ರೆ 50 ಬರುತ್ತೆ, 60 by 2 ಮಾಡಿದ್ರೆ 30 ಬರುತ್ತೆ. ಈಗ ಇಲ್ಲಿ ಏನಾಯ್ತು ಅಂದ್ರೆ 50 ಡಿಗ್ರಿಗೆ ನಿಮಗೆ ಡೈರೆಕ್ಟ್ ಏನು ನೀವು ಪ್ರಾಕ್ಟೀಸ್ ಮಾಡಿರುವಂತ ಟ್ರಿಗ್ನೋಮೆಟ್ರಿಯ ವ್ಯಾಲ್ಯೂಸ್ಗೆ ಸೆಟ್ ಆಗ್ತಾ ಇಲ್ಲ. 45 ಗೊತ್ತಿದೆ, 60 ಗೊತ್ತಿದೆ, 90 ಗೊತ್ತಿದೆ. ಆಗೇನ್ ಮಾಡ್ಬೇಕು ನೀವು, ಬಹಳ ಸಿಂಪಲ್. ಇದೇ ನಿಮ್ಮ ಚಾನಲ್ ಅಲ್ಲೇ ಹುಡುಕಾಡಿದ್ರೆ ಸಿಗುತ್ತೆ. ಹೌ ಟು ಯೂಸ್ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅಂತ ಇದೆ. ಇನ್ವರ್ಸ್ ಬಂದಾಗ ಹೇಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಚೆಕ್ ಮಾಡೋದು ಹೇಗೆ, ಇದು ಯಾರೋ ನಿಮ್ಮ ಲೆಕ್ಚರ್ಸ್ಗೆ 10 ನಿಮಿಷ ಮಾತಾಡಿದ್ರೆ ಕಲ್ತ್ಕೊಂಡ್ಬಿಡ್ಬೋದು. ಅದಕ್ಕಾಗಿ ಅದು ಬರಲ್ಲ ಅದಕ್ಕಾಗಿ ಪ್ರಾಬ್ಲಮ್ ಬಿಟ್ಟಾಕ್ತೀವಿ ಅಂತ ಹೇಳ್ಬಾರ್ದು. ಯಾಕಂದ್ರೆ ಸಣ್ಣ ಕಾನ್ಸೆಪ್ಟ್ ಅದು, ನೀವು ಕಲ್ತಿದ್ರೆ ಓಕೆ, ಕಲಿಲ್ಲ ಅನ್ನೋ ಕಾರಣಕ್ಕೆ ಈ 5 ಮಾರ್ಕ್ಸ್ ಅನ್ನ ಬಿಡಬೇಡಿ ಅಂತ ಹೇಳೋದು. ಪ್ರಿಸಮ್ ಅಲ್ಲಿ ಬಂದ್ರೆ ತುಂಬಾ ಈಸಿ ಆಗಿರುತ್ತೆ, ನೀವು ಮಾಡ್ಬೋದು, ಹೀಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ sin 50 ವ್ಯಾಲ್ಯೂ ಚೆಕ್ ಮಾಡಿದ್ರೆ 0.7660 ಇದೆ. sin 30 ಗೊತ್ತಿದೆ 1/2, ಅದನ್ನ 0.5 ಬರ್ಕೊಂಡ್ರೆ ಹೇಗೂ ಮಾಡಿ ನೀವು 0.5 ಬರೆದ್ರೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ಕೆ. ಸೊ n is equal to 1.53. ಸೊ ಓಕೆ, ನಮ್ದು ಇದು ಪಾರ್ಟ್ ಕಂಪ್ಲೀಟ್ ಆಗಿದೆ. ಇದು ಈಸಿ ಪ್ರಾಬ್ಲಮ್. ಇದರಲ್ಲಿ ಇನ್ನೊಂದು ಕೇಳಿದರೆ ಆಲ್ಸೋ ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿ. ಸೊ ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ ಅನ್ಕೊಳ್ಳೋಣ. ಅವಾಗ ಏನಾಯ್ತು, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಈಗ ನೋಡಿ, ಇದು ಸ್ನೆಲ್ಸ್ ಲಾದಿಂದ ನೀವು ಡೈರೆಕ್ಷನ್ ನೋಡಿರ್ತೀರಿ, ಆ ಸ್ನೆಲ್ಸ್ ಲಾದಿಂದಾನೇ ಬಂದಿರುವಂತದ್ದು. sin i divided by sin r, i ಇರೋ ಜಾಗದಲ್ಲಿ a plus dm by 2 ಇದೆ. ಸೊ ಹಾಗಾಗಿ i is equal to a plus dm by 2 ಇಷ್ಟೇ ಇರೋದು. ವ್ಯಾಲ್ಯೂಸ್ ಅನ್ನು ಬರೀರಿ, 60 plus 40 by 2 that is nothing but 50 ಡಿಗ್ರಿ. i is equal to 50 ಡಿಗ್ರಿ. ಇದು ಹಾರ್ಟ್ಸ್ ಅಂತ ಹೇಳಿಲ್ಲ ನಾನು, ಇದು ಈಸಿ. ಮುಂದಕ್ಕೆ ಹೋಗೋಣ, ಇದೇ ಕ್ವಶನ್ ತಗೊಳ್ಳೋಣ. ಹಾರ್ಟ್ಸ್ ಹೆಂಗ್ ಕನ್ವರ್ಟ್ ಮಾಡ್ಬೋದು. ಓಕೆ, ಪ್ರಿಸಮ್ ಮೇಡ್ ಆಫ್ ಏನೋ ಬಂದಿದೆ, ಮೇಡ್ ಆಫ್ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.53 ಪ್ರೊಡ್ಯೂಸಸ್ ಮಿನಿಮಮ್ ಡಿವಿಯೇಷನ್ ಆಫ್ 40 ಡಿಗ್ರಿ. ಫೈಂಡ್ ದ ಆಂಗಲ್ ಆಫ್ ದ ಪ್ರಿಸಮ್. ಇಲ್ಲಿ ಅದೊಂದು ಸಣ್ಣ ಪ್ರಿಂಟ್ ಮಿಸ್ಟೇಕ್ ಇದೆ, ಪ್ರಿಂಟ್ ಅಲ್ಲ ಟೈಪಿಂಗ್ ಮಿಸ್ಟೇಕ್. ಏನ್ ನೋಡಿ, ಈ ಪ್ರಾಬ್ಲಮ್ ಸರಿಯಾಗಿ ಅರ್ಥ ಮಾಡ್ಬೇಕು. ನಮ್ಗೆ ಬೇಕಾಗಿದ್ದು ಫಿಸಿಕ್ಸ್ ಕಲಿಬೇಕು. ಪ್ರಿಸಮ್ ಮೇಡ್ ಆಫ್ ಗ್ಲಾಸ್ ಆಫ್ ರಿಫ್ರಾಕ್ಟಿವ್ ಪ್ರಿಸಮ್, ಅದೇ 1.53 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದೇ ಪ್ರಿಸಮ್ ಅನ್ಕೊಳ್ಳಿ. ಪ್ರೊಡ್ಯೂಸಸ್ ಮಿನಿಮಮ್ ಡಿವಿಯೇಷನ್ ಆಫ್ 40 ಡಿಗ್ರಿ ಸೇಮ್ ಇದೆ, ಆದ್ರೆ ಈಕ್ವಿಲೇಟರ್ ಪ್ರಿಸಮ್ ಅಂತ ಹೇಳಿಲ್ಲ ಅವರು. ಫೈಂಡ್ ದ ಆಂಗಲ್ ಆಫ್ ದ ಪ್ರಿಸಮ್ ಅಂತ ಹೇಳಿದ್ರೆ, ಹೀಗಂದಾಗ ನೀವು ಈಕ್ವಿಲೇಟರ್ ಅಂತ ಡಿಸೈಡ್ ಮಾಡಿ 60 ಅಂತ MCQ ತರ ಅಲ್ಲ ಇದು. ಹಾಗಾಗಿ ಈಕ್ವಿಲೇಟರ್ ವರ್ಡ್ ಇಲ್ಲದೆ ಇರೋದ್ರಿಂದ, ಆಂಗಲ್ ಆಫ್ ದ ಪ್ರಿಸಮ್ ಕೊಟ್ಟಿರೋ ಯಾವುದೇ ಗಿವನ್ ಥಿಂಗ್ಸ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು? ಸೊ ಅದಕ್ಕೆ ನಾವು ಫಾರ್ಮುಲಾ ನಮಗಿರೋದು ಇದೆ, n is equal to sin a plus dm by 2 sin a by 2 ಅಂತೇಳಿ. ಸೊ ಅದಕ್ಕೆ array ಆಫ್ ದ ಪ್ರಿಸಮ್ ಕೊಟ್ಟಿದ್ದಾರೆ, ದಟ್ ಈಸ್ 1.53 ಅಂತೇಳಿ. ಇನ್ನೇನು ಕೊಟ್ಟಿದ್ದಾರೆ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ದಟ್ ಈಸ್ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನು. ಈಗ ನಮ್ಗೆ ಒಂದು ಸಮಸ್ಯೆ ಆಯ್ತು, ಏನು ಅಂದ್ರೆ a by 2 ಇಲ್ಲೂ ವ್ಯಾಲ್ಯೂಸ್ ನಮ್ಗೆ a ಗೊತ್ತಿಲ್ಲ. ಈ ಮಧ್ಯದಲ್ಲಿ ಇಲ್ಲೂ ಕೂಡ a plus 40 ಅಂದ್ರೆ a ಹಾಗೆ ಉಳ್ಕೊಂಡಿದೆ, ಇದು ಗೊತ್ತಿಲ್ಲ. ಸೊ ಈಗ ಈ ಟ್ರಿಗ್ನೋಮೆಟ್ರಿ ಗೊತ್ತಿರುತ್ತೆ, ನಿಮ್ಮ ಸೆಕೆಂಡ್ ಇಯರ್ ಬಂದಿದ್ದೀರಿ ನೀವು, ಪಕ್ಕ ಗೊತ್ತಿರುತ್ತೆ ಟ್ರಿಗ್ನೋಮೆಟ್ರಿ. ಹಿಂಗೆಲ್ಲ ಕ್ಯಾನ್ಸಲ್ ಮಾಡಕ್ ಬರಲ್ಲ ಮಕ್ಕಳೇ. ಕೆಲವು ಮಾಡ್ಬಿಡ್ತೀರಿ, ನಾವು ವ್ಯಾಲ್ಯೂಷನ್ ಮಾಡುವಾಗ ಒಬ್ಬರಿಗೆ ಕೂತ್ಕೊಂಡು ನಗ್ಬೇಕು ಬಿಟ್ಟೆ, ಈ 2 ಕ್ಯಾನ್ಸಲ್ ಮಾಡಿ ಏನೇನೋ ಮಾಡ್ತೀರಿ, ಬಟ್ ಹಾಗೆಲ್ಲ ಮಾಡಕ್ ಬರಲ್ಲ. ಸೊ ಈಗ ನಾವೇನ್ ಮಾಡ್ಬೇಕು ಕೇಳಿದ್ರೆ, ಇಲ್ಲಿ ಒಂದು ಆಪ್ಷನ್ ಇದೆ, ನಾವು ಇದನ್ನ ಸ್ಪ್ಲಿಟ್ ಮಾಡ್ಕೋಬಹುದು. sin a plus b ಫಾರ್ಮುಲಾ ಯೂಸ್ ಮಾಡಿದ್ರೆ sin a cos b plus cos a sin b ಅಂತ ಆಗುತ್ತೆ. ಸೊ ಯಾಕೆಂದ್ರೆ ಈಗ ಈ ನ್ಯೂಮರೇಟರ್ ಅಲ್ಲಿ ಏನಿದೆ, sin a plus 40 by 2 ಇದೆ, ನಾವು ಇದನ್ನ a by 2 40 by 2 ಅಂತ ಮಾಡ್ಕೋಬಹುದು. ಆಗ ಏನಾಯ್ತು, a ಅನ್ನೋದು a by 2 ಆಯ್ತು, b ಅನ್ನೋದು 40 by 2 ಆಯ್ತು, ಅಂದ್ರೆ 20 ಆಗುತ್ತೆ. ಕರೆಕ್ಟಾ? ಓಕೆ. ಸೊ ಹಾಗಾಗಿ sin a by 2 cos b by ಅಂದ್ರೆ sin a cos b plus cos a sin b ಈ ರೀತಿ ಸ್ಪ್ಲಿಟ್ ಆಗಿದೆ. ಡಿನಾಮಿನೇಟರ್ ಹಾಗೆ ಉಳ್ಕೊಂಡಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ, ಈ ಸೈನ್ ಇದು ನೋಡಿ, ನ್ಯೂಮರೇಟರ್ಗೆ ಒಂದೇ ಡಿನಾಮಿನೇಟರ್, ಒಂದೇ ಟರ್ಮ್ ಇದೆ. ಹಾಗಾಗಿ ನಾವು ಇದಕ್ಕೂ ಇದು ಡಿನಾಮಿನೇಟರ್, ಈ ಟರ್ಮಿಗೂ ಇದು ಡಿನಾಮಿನೇಟರ್. ನೀವು LCM ಎಲ್ಲ ಮಾಡಿದಾಗ ನೋಡಿರ್ತೀರಲ್ಲ. ಹಾಗಾಗಿ ನಾವು ಈ ಡಿನಾಮಿನೇಟರ್ ನ ಸಪರೇಟ್ ಆಗಿ ಇದಕ್ಕೆ ಒಂದ್ಸರಿ, ಇದಕ್ಕೆ ಒಂದ್ಸರಿ ನೋಡಿ, ಎರಡು ಸೇಮ್ ಡಿನಾಮಿನೇಟರ್ ಈ ಫಾರ್ಮ್ಗೆ ಬರುತ್ತೆ. ರಿವರ್ಸ್ ಹೋದ್ವಿ ನಾವು. ಓಕೆ, ಯಾಕೆಂದ್ರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ, sin a by 2 cos 40 by ಇಲ್ಲಿ sin a by 2 ಇದೆ, ಇಲ್ಲಿ ಬಟ್ ಯಾವುದು ಕಾಮನ್ ಕ್ಯಾನ್ಸಲ್ ಆಗಲ್ಲ. ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ cos 40 by 2 ಉಳ್ಕಂತ.
ಪ್ಲಸ್ ಸೈನ್ 40/2 ಅಲ್ಲೇ ಇರಲಿ, ಕಾಸ್ a/2 ಇದೆಯಲ್ಲ, ಇದನ್ನ ನಾವು ಡಿನಾಮಿನೇಟರ್ ತರಬೇಕು ಅಂದ್ರೆ ಡಿನಾಮಿನೇಟರ್ನ ಡಿನಾಮಿನೇಟರ್ ತರಬೇಕು, ಯಾಕೆಂದ್ರೆ ನ್ಯೂಮರೇಟರ್ ಅಲ್ಲಿ ಇದೆ. ಸೊ ಹಾಗಾಗಿ ಸೈನ್ a/2 ಡಿವೈಡ್ ಬೈ ಕಾಸ್ a/2 ಆಯ್ತು. ಯಾಕೆ ಹೀಗೆ ಮಾಡಬೇಕು, ಹೀಗೆ ಮಾಡ್ಬೇಕಾ ಅಂತ ಕೇಳಿದ್ರೆ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಆಗುತ್ತೆ. ನೀವು ಹೇಳ್ಬೋದು ಸರ್ ಕಾಸ್ ಬೈ ಸೈನ್ ಮಾಡ್ತೀವಿ ಕಾಟ್ ಆಗುತ್ತೆ, ಆಮೇಲೆ 1/10. ಓಕೆ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಬಟ್ ಇದು ಸಿಂಪಲ್ ಆಗಿ ಎಲ್ಲ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಏನಾಯ್ತು, ಕಾಸ್ 20 ಆಯ್ತು, ಇದು ಸೈನ್ 20 ಆಯ್ತು, ಇದು ಟ್ಯಾನ್ ಆಯ್ತು. ಯಾಕೆಂದ್ರೆ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ a/2 ಆಯ್ತು. ಸೊ ಆಮೇಲೆ ಕಾಸ್ 20 ಚೆಕ್ ಮಾಡಬೇಕು. ಅಲ್ಲಿ ನೀವು ಎಕ್ಸಾಮ್ ಅಲ್ಲಿ ಅಲ್ಲೇ ನೀವು ಸಿಗ್ನಲ್ ಮಾಡಿದ್ರೆ ಎದ್ ನಿಂತ್ಕೊಂಡ್ರೆ ಏನ್ ಬೇಕು ಕೇಳ್ತಾರೆ. ಲಾಗ್ ಟೇಬಲ್ ಕೊಡಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಕೊಡಿ ಅಂದ್ರೆ ಕೊಡ್ತಾರೆ ಅವರು. ಸೈನ್ ಕಾಸ್ ಟ್ಯಾನ್ ಎಲ್ಲ ಇರುತ್ತೆ. ಸೊ ಒಂದ್ ವೇಳೆ ಕಾಸ್ ಇರ್ಲಿಲ್ಲ ಅಂದ್ರೆ ಸೈನ್ 90 - θ ಮಾಡ್ಕೊಂಡ್ರೆ ಕಾಸ್ ಸಿಗುತ್ತೆ. ಹಾಗಾಗಿ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗೇನೆ ಸೈನ್ 20 ವ್ಯಾಲ್ಯೂ 0.3420 ಟ್ಯಾನ್ a/2 ಹಾಗೆ ಇರುತ್ತೆ. ಸೊ ಈ ವ್ಯಾಲ್ಯೂನ ಆಚೆ ತಗೊಂಡೋಗೋಣ. ಆಚೆ ತಗೊಂಡೋದ್ರೆ ಮೈನಸ್ ಆಯ್ತು, ಅದು ಮೈನಸ್ ಈ 1.53 ಇಂದ ಮೈನಸ್ 0.9392 ಮಾಡಿ ಇದು ಹಾಗೆ ಇರಲಿ. ಸೊ ಅವಾಗ ಏನಾಯ್ತು ಅಂದ್ರೆ 0.5903 ಬಂತು. ದಟ್ ಇಸ್ ಈಕ್ವಲ್ಸ್ ಟು ಇದು ಹಾಗೆ ಇದೆ 0.3420. ಈ ಟ್ಯಾನ್ ಅನ್ನು ಈಚೆ ತನ್ನಿ, ಇದನ್ನ ಡಿನಾಮಿನೇಟರ್ ತನ್ನಿ. ಸೊ ಅವಾಗ ಈ ಎರಡು ಡಿವೈಡ್ ಮಾಡ್ಬೋದು. ನಾವು ಡಿವೈಡ್ ಮಾಡಿದ್ರೆ ನಮಗೆ 0.5794 ಸಿಗುತ್ತೆ. ಬಟ್ ನಮಗೆ ಎ ವ್ಯಾಲ್ಯೂ ಬೇಕಲ್ವಾ. ಸೊ ಹಾಗಾಗಿ ಟ್ಯಾನ್ θ ಅಂದ್ಕೊಂಡ್ರೆ θ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ದಿಸ್ ವ್ಯಾಲ್ಯೂ, ಗೊತ್ತಲ್ವಾ, ಅದು ಇನ್ವರ್ಸ್ ಫಂಕ್ಷನ್ಸ್ಗಳು ಇನ್ವರ್ಸ್ ವ್ಯಾಲ್ಯೂ ಚೆಕ್ ಮಾಡುವಂಥದ್ದು. ಸೊ ಹಾಗಾಗಿ a/2 ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 0.5794 ಅಂತ ಗೊತ್ತಾಗುತ್ತೆ. ಸರಿನಾ? ನೆಕ್ಸ್ಟ್ ಏನ್ ಮಾಡುವ ಅಂದ್ರೆ ನಾವೀಗ ಮತ್ತೆ ಲಾಗ್ ಟೇಬಲ್ ತೆಗಿಬೇಕು, ಟ್ಯಾನ್ ವ್ಯಾಲ್ಯೂ ಸರ್ಚ್ ಮಾಡ್ಬೇಕು ಇದನ್ನ. ಸೊ ಸರ್ಚ್ ಮಾಡಿದ್ರೆ ನಮಗೆ ವ್ಯಾಲ್ಯೂ 30 ಡಿಗ್ರಿ 5 ಮಿನಿಟ್ಸ್ ಅಂತ ಬರ್ತಾ ಇದೆ. ಸೊ ನೀವು ಅದನ್ನ ಡೆಸಿಮಲ್ ಅಲ್ಲೂ ಕೂಡ ತಗೋಬಹುದು, ಆಲ್ಮೋಸ್ಟ್ 30 ಡಿಗ್ರಿ ಆಗುತ್ತೆ. 5 ಮಿನಿಟ್ ಅನ್ನ ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಇದು ಡೆಸಿಮಲ್ ಹೋದ್ರೆ ನಿಮಗೆ 30 ಡಿಗ್ರಿ 0.0 ಆಗ್ಬಿಡುತ್ತೆ. ಓಕೆ, ನೀವೇ ಇದ್ದಂಗೆ ಮಾಡೋರು, ಯಾಕಂದ್ರೆ ನೀವು ಚೆಕ್ ಮಾಡ್ತೀರಿ ಲಾಗ್ ಬುಕ್ ತಗೊಂಡು, ಸರ್ ಈ ವ್ಯಾಲ್ಯೂ ಇಲ್ಲ ಏನೇನೋ ಹಾಕ್ತೀರಿ. ದಯವಿಟ್ಟು ಕಾಮೆಂಟ್ಸ್ ಮಾಡಿ ಏನೋ ಕ್ವಶನ್ ಕೇಳ್ತೀರಿ, ಟೈಮ್ ಲೈನ್ ಅನ್ನ ಬರೀರಿ ಎಷ್ಟು ಟೈಮ್ ಅಲ್ಲಿ ಅಂತ. ಯಾಕೆಂದ್ರೆ ರೆಕಾರ್ಡ್ ಮಾಡಿರೋ ವಿಡಿಯೋನ ನಾನು ರಿಟರ್ನ್ ನೋಡಲ್ಲ. ನೀವೇನಾದ್ರು ಕ್ವಶನ್ ಮಾಡಿದಾಗಷ್ಟೇ ಏನಾಗಿದೆ ಅಂತ ನೋಡ್ತೀನಿ. ಬಟ್ ಅಲ್ಲಿ ಏನೋ ಒಂದು ಕ್ವಶನ್ ಎಲ್ಲಿ ಅಂತ ಗೊತ್ತಾಗಲ್ಲ, ನನ್ಗೆ ಅಷ್ಟು ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ. ಓಕೆ, ಸೊ ಹಾಗಾಗಿ a is equal to 2 into 30 ಡಿಗ್ರಿ 5 ಮಿನಿಟ್ ಆಯ್ತು, ಮಲ್ಟಿಪ್ಲೈ ಮಾಡಿ ದಟ್ ಈಸ್ 60 ಡಿಗ್ರಿ 10 ಮಿನಿಟ್ ಬಂತು. ಎ ಅನ್ನೋದು ಆಂಗಲ್ ಆಫ್ ದ ಪ್ರಿಸಮ್. ಸೊ ಇಲ್ಲಿ ಆಕ್ಚುಲಿ 60 ಬರಬೇಕಿತ್ತಲ್ವಾ, ನಮ್ಮ ಕ್ಯಾಲ್ಕುಲೇಷನ್ ನಲ್ಲಿ ಸಮ್ ಎರರ್ಸ್ ಇರುತ್ತೆ, ಹೊರಟೋಗುತ್ತೆ. ಅದು ಟ್ಯಾನ್ ವ್ಯಾಲ್ಯೂ ಗೊತ್ತಿದೆ ನಿಮಗೆ, ಎಕ್ಸ್ಪೋನೆನ್ಷಿಯಲ್ ಬಂದ್ರೆ ಸಡನ್ ಇನ್ಕ್ರೀಸ್ ಆಗ್ತಾ ಹೋಗುವಂಥದ್ದು. ಎನಿವೆ, ಸೊ 60 ಡಿಗ್ರಿ 10 ಮಿನಿಟ್ ಅನ್ನೋದು ಆಂಗಲ್ ಆಫ್ ದ ಪ್ರಿಸಮ್. ಓಕೆ, ಈಗ ಮೂರನೇ ಪ್ರಾಬ್ಲಮ್ಗೆ ಹೋಗೋಣ. An equilateral prism is made up of glass of refractive index 1.53. ನಾವು ಅದನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತೀನಿ. A parallel beam incident on a face of a prism produces minimum deviation. Find the angle of minimum deviation. ಈಗ ಇಲ್ಲಿ ನೋಡಿ dm ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಬಹುದು. ಅದೇ ಸೇಮ್ ಪ್ರಾಬ್ಲಮ್. ಓಕೆ, ಈಗ ನಾವೇನ್ ಮಾಡಬೇಕು, ಫಾರ್ಮುಲಾ ಅದೇ ಇರುತ್ತೆ, n is equal to sin a plus dm/2 whole divided by sin a/2. ಇಲ್ಲೇನೇನು ಕೊಟ್ಟಿದ್ದಾರೆ ನಮಗೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಇದೆ 1.53. ಆಮೇಲೆ ಆಂಗಲ್ ಆಫ್ ದ ಪ್ರಿಸಮ್ ಯಾಕೆಂದ್ರೆ ಇಕ್ವಿಲ್ಯಾಟರಲ್ ಅಂತ ಹೇಳಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲ. ಓಕೆ, ನೋಡಿ ಎ ಬಂತು, ಡಿ ಎಂ ಮಾತ್ರ ಇಲ್ಲೊಂದು ನಮ್ಗೆ ಈ ಟರ್ಮ್ ಸಾಲ್ವ್ ಆಗಲ್ಲ ಈಗ ಸದ್ಯಕ್ಕೆ. ಬಟ್ ಇದು ಸಾಲ್ವ್ ಆಗಿದೆ, ಇದು ಗೊತ್ತಿದೆ ಗಿವನ್. ಹಾಗಾಗಿ ಸೈನ್ 30 ಗೊತ್ತಾಯ್ತು, ಸೈನ್ 30 ಅಂದ್ರೆ 0.5 ಅಂತ ಗೊತ್ತಾಯ್ತು. ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ ಸೈನ್ 60 ಪ್ಲಸ್ dm/2 ಉಳಿತು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 0.7650 ಬಂತು. ದಟ್ ಇಸ್ ಸೈನ್ 60 ಪ್ಲಸ್ dm/2 ಆಯ್ತು. ಸೊ ಈಗ ಇದು ಗೊತ್ತಿದೆಯಲ್ಲ ನಿಮಗೆ, ಸೈನ್ ಇನ್ವರ್ಸ್ ಆಫ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 60 ಪ್ಲಸ್ dm/2. ಓಕೆ, ಈಗ ಮತ್ತೆ ನೀವು ಲಾಗ್ ಬುಕ್ ತೆಗೆದು ನ್ಯಾಚುರಲ್ ಸೈನ್ಗೆ ಹೋಗಿ ಈ ವ್ಯಾಲ್ಯೂ ಎಲ್ಲಿದೆ ಅಂತ ಹುಡುಕ್ಬೇಕು. 0.7650. ಸೊ ಅದು 50 ಡಿಗ್ರಿ ಅಂತ ಗೊತ್ತಾಗುತ್ತೆ. ನೀವು ಅಲ್ಲಿ ಇಲ್ಲೂ ಕೂಡ ಹೇಳ್ತೀನಿ 49.9 ಡಿಗ್ರಿ ಬರುತ್ತೆ. ನಾವು ಮಿನಿಟ್ಸ್ ಅಲ್ಲಿ ತಗೊಂಡ್ರೆ 49 ಡಿಗ್ರಿ 58 ಮಿನಿಟ್ಸ್ ಬರುತ್ತೆ. ನಿಯರ್ಲಿ 50 ಡಿಗ್ರಿ ಅಂತ ತಗೋಬಹುದು. ಸೊ 60 ಪ್ಲಸ್ dm ಇಸ್ ಈಕ್ವಲ್ ಟು ನಾವು 2 ಅನ್ನು ಆಚೆಗೆ ತಗೊಂಡೋಗೋಣ. ಇಲ್ಲಿ 2 ಅನ್ನು, ಇದು ಮಲ್ಟಿಪ್ಲೈ ಆಯ್ತು, 100 ಆಯ್ತು. ಸೊ dm ಇಸ್ ಈಕ್ವಲ್ ಟು 100 ಮೈನಸ್ 60 ಡಿಗ್ರಿ ಮಾಡಿದ್ರೆ 40 ಡಿಗ್ರಿ ಬರುತ್ತೆ. ಓಕೆ, ಓಕೆ. ಸೊ ಈ ಮೂರನೇದೊಂದು ನೀವು ಕಲ್ತ್ಕೊಂಡ್ರೆ ಇವೆಲ್ಲ ಹಾರ್ಟ್ಸ್ ತರ ಕೇಳ್ಬೋದು ಮಕ್ಕಳೇ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. An equilateral prism produces angle of minimum deviation of 40 degree. Find the refractive index of the prism. Find the new angle of deviation if the prism is placed in water of refractive index 4/3. ಈಗ ಇಲ್ಲಿಗೆ ಬಂದ್ವಿ ನಾವು. ಪ್ರಿಸಮ್ ಅನ್ನ ಫಸ್ಟ್
ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ ಅದನ್ನ ತಗೊಂಡು ನೀರಲ್ಲಿ ಮುಳುಗಿಸಿದಾಗ ಅದೇ ಪ್ರಿಸಮ್ ಈ ಡಿವಿಯೇಷನ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ, ಮಿನಿಮಮ್ ಡಿವಿಯೇಷನ್ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಈಗ ನಾವು ಫಸ್ಟ್ ಪಾರ್ಟ್ ಮಾಡೋದು ಬೇಡ ಅನ್ಸುತ್ತೆ, ಯಾಕೆಂದ್ರೆ ಇದೇ ಫಾರ್ಮುಲಾ ನಮಗೆ. ಸೊ ಪ್ರಿಸಮ್ಗೆ ಆಂಗಲ್ ಆಫ್ ಇಕ್ವಿಲ್ಯಾಟರಲ್ ಅಂತ ಕೊಟ್ಟಿದ್ದಾರೆ 60 ಡಿಗ್ರಿ, ಮತ್ತೆ 40 ಡಿಗ್ರಿ ಕೊಟ್ಟಿದ್ದಾರೆ ಡಿಎಂ ಅನ್ನು ಫಸ್ಟ್ ಕೇಸಲ್ಲಿ. ಸೊ ಹಾಗಾಗಿ ನಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು ಅಲ್ಲಿ ಮಾಡಿದೀವಲ್ಲ, ಮತ್ತೆ ಇದನ್ನೇ ಮಾಡಿದ್ರೆ ಬೋರ್ ಆಗುತ್ತೆ. ಸೊ 1.53 ಬಂದಿತ್ತು ನಮ್ಗೆ ಆನ್ಸರ್, ನಾವು ಅದನ್ನ ಇಲ್ಲೇ ಯೂಸ್ ಮಾಡ್ಕೊಳ್ಳೋಣ. ಒಂದು ಪಾರ್ಟ್ ಕ್ಲೋಸ್ ಆಯ್ತು. ಸೆಕೆಂಡ್, ಫೈಂಡ್ ದ ನ್ಯೂ ಆಂಗಲ್ ಆಫ್ ಡಿವಿಯೇಷನ್. ಈಗ ಆಂಗಲ್ ಆಫ್ ಡಿವಿಯೇಷನ್ ಚೇಂಜ್ ಆಗುತ್ತೆ, ಆದ್ರೆ ಪ್ರಿಸಮ್ ಅನ್ನ ಇಲ್ಲಿ ಇಟ್ಟಿದ್ದೀವಿ 4/3 ಅಂತ ಹೇಳ್ತಾರೆ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಲಿಕ್ವಿಡ್ ಅಲ್ಲಿ. ಸೊ ಹಾಗಾಗಿ ನಾವು ಫಾರ್ಮುಲಾ ಇದನ್ನು ಯೂಸ್ ಮಾಡ್ತೀವಿ, N2/N1 is equal to sin A plus dN/2 divided by sin A/2. ಇಲ್ಲಿ ನೋಡಿ, ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಚೇಂಜ್ ಆಗಲ್ಲ. ನೀವು ನೀರಲ್ಲಿ ಹಾಕಿ ಅದನ್ನು ಎಲ್ಲೇ ಹಾಕಿ, ಅಂದ್ರೆ ಯಾವುದೋ ಮೀಡಿಯಂ ಅಲ್ಲಿ ಇಡಿ, ಸೊ ಅದು ಒರಿಜಿನಲ್ ಪ್ರಾಪರ್ಟಿ ಅದರದ್ದು. ಹಾಗಾಗಿ ಅದು ಹಾಗೆ ಇರುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಅದೇ ವ್ಯಾಲ್ಯೂನ ಇಲ್ಲಿ ಯೂಸ್ ಮಾಡಬೇಕು, ಅಥವಾ ಅವ್ರು ಕೊಟ್ಟಿದ್ರೆ ಓಕೆ. ಬಟ್ ಇಲ್ಲಿ ಅದೇ ಪ್ರಿಸಮ್ ಬೇರೆ ಬೇರೆ ಮೀಡಿಯಂ ಅಲ್ಲಿ ಇಟ್ಟಾಗ ಪ್ರಿಸಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಅಥವಾ ವಾಟರ್ದು ಎಲ್ಲಿ ಇಟ್ಕೊಂಡ್ರು ವಾಟರ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಲ್ಲ. ಓಕೆ, ಚೇಂಜ್ ಆಗೋದು ಏನು ಹಾಗಾದ್ರೆ, ಜಸ್ಟ್ ಈ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಚೇಂಜ್ ಆಗುತ್ತೆ. ಅದು ಏನು ಚೇಂಜ್ ಆಯ್ತು ನೋಡೋಣ. ಸೊ ಈಗ ಈ ಫಾರ್ಮುಲಾದಲ್ಲಿ ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 4/3 ಕೊಡ್ಬೋದು, ಇಲ್ಲ 1.33 ಕೊಡ್ಬೋದು, ಏನೋ ಮಾಡಿ ಕ್ಯಾಲ್ಕುಲೇಟರ್ ತಗೊಳ್ಳಿ, ಇದನ್ನು ಯೂಸ್ ಮಾಡಿ. 3 ನ್ಯೂಮರೇಟರ್ ಹೋಗಿ ಮಲ್ಟಿಪ್ಲೈ ಆಗುತ್ತೆ, 4 ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಗೆಟ್ 1.1475 is equal to ಈ ವ್ಯಾಲ್ಯೂಸ್ ಅನ್ನೆಲ್ಲ ಹಾಕಿ 60 ಆಯ್ತು, ಇಲ್ಲಿ 60/2 ಆಯ್ತು. ಈಗ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ, ಡಿಎಂ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಈ 0.5 ಅನ್ನು ತಂದು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಯಾಕೆಂದ್ರೆ sin 30 ಅಂದ್ರೆ 0.5. ಸೊ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಆನ್ಸರ್ ಬರುತ್ತೆ, ದಟ್ ಈಸ್ 0.5738 ಬರುತ್ತೆ. ದಟ್ ಈಸ್ ಈಕ್ವಲ್ ಟು sin 60 plus dm/2. ಇಷ್ಟಾದ್ಮೇಲೆ ನಾವು ಇನ್ವರ್ಸ್ ವ್ಯಾಲ್ಯೂ ನೋಡ್ತೀವಿ. ಸೊ 60 plus dm/2 is equal to sin ಇನ್ವರ್ಸ್ ಆಫ್ 0.5738 ಅಂತ ಗೊತ್ತಾಗುತ್ತೆ. ಆಮೇಲೆ ಏನ್ ಮಾಡಬೇಕಾದ್ರೆ 60 plus dm/2 is equal to this much. ಇದನ್ನ ನೀವು ಟ್ರಿಗ್ನೋಮೆಟ್ರಿಕ್ ಟೇಬಲ್ ತೆಗೆದು ಓಪನ್ ಮಾಡಿ, ಸೈನ್ ಅಲ್ಲಿ ನ್ಯಾಚುರಲ್ ಸೈನ್ ಇದೆಯಲ್ಲ ಅಲ್ಲಿ ಹೋಗಿ ವ್ಯಾಲ್ಯೂಸ್ ಅನ್ನು ಹುಡುಕಬೇಕು. ಸೊ ದಟ್ ಈಸ್ 35 ಡಿಗ್ರಿ 1 ಮಿನಿಟ್ ಬರುತ್ತೆ ಮೀನ್ ಡಿಫರೆನ್ಸ್. ಸೊ ಇದನ್ನು ಡೆಸಿಮಲ್ ಅಲ್ಲೂ ಮಾಡ್ಕೋಬಹುದು, ಅಥವಾ ಹೀಗೂ ಪಾಯಿಂಟ್ ಔಟ್ ಮಾಡಿ. ಇದರಲ್ಲೆಲ್ಲ ಮಾರ್ಕ್ಸ್ ಕಟ್ ಮಾಡಲ್ಲ, ನೀವೇನೋ 1 ಬರೀಲಿಲ್ಲ ಸರ್ ಮಾರ್ಕ್ಸ್ ಹೋಗ್ಬಿಡುತ್ತಾ, ಅಥವಾ 2 ಬರೆದ್ಬಿಟ್ಟಿದೀನಿ ಹೋಗ್ಬಿಡುತ್ತಾ, ಆ ಥರ ಮಾಡಲ್ಲ, ಇದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ 60 plus dm ಅಂದ್ರೆ 2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 70 ಡಿಗ್ರಿ 2 ಮಿನಿಟ್ ಆಯ್ತು. dm is equal to 70 ಡಿಗ್ರಿ 2 ಮಿನಿಟ್ ಮೈನಸ್ 60 ಡಿಗ್ರಿ. ಸೊ ದಟ್ ಈಸ್ 10 ಡಿಗ್ರಿ 2 ಮಿನಿಟ್ ಬರುತ್ತೆ. ಓಕೆ, ಇನ್ನು ಓಕೆ, ನಾನು ತಗೊಂಡಿದ್ದ ಪ್ರಾಬ್ಲಮ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಬಟ್ ಪ್ರಿಸಮ್ ಮೇಲೆ ಇನ್ನೂ TIR ಅನ್ನ ಮಿಕ್ಸ್ ಮಾಡ್ತಾರೆ, ಇದರೊಟ್ಟಿಗೆ ಕ್ರಿಟಿಕಲ್ ಆಂಗಲ್ ಮಿಕ್ಸ್ ಮಾಡ್ತಾರೆ. ಸೊ ಆ ಥರ ನೋಡೋಣ, ಟೈಮ್ ಸಿಕ್ಕಿದ್ರೆ ಮತ್ತೆ ಉಳಿದ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.